ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಹತ್ರ ನಾಟಿ ಕೋಳಿ ಇದೆಯಲ್ಲ, ಅದಕ್ಕೆ ನಾವು ಏನು ಫೀಡ್ ಮಾಡ್ತೇವೆ ಅನ್ನೋದನ್ನು ತೋರಿಸ್ತೀವಿ ನೋಡಿ. ಇದು ಕಾಣಿಸ್ತಿದೆಯಲ್ಲ, ಇದು ಗ್ರೀನ್ ಕಲರ್, ಇದೇನಂತೀವಿ ಅಂದರೆ ಅಜೋಲಾ ಅಂತೀವಿ. ಈ ಅಜೋಲಾ ಹಾಕೋದ್ರಿಂದ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ನಮಗೆ ಎಗ್ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ. ಅದರದ್ದು ಲೋ ಕಾಸ್ಟ್ ಕೂಡ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ನಾವು ಅಪ್ ಟು 60% ನಾವು ಕೋಳಿಗೆ ಫೀಡ್ ಮಾಡ್ಬೋದು. ಇನ್ನು ರಿಮೈನಿಂಗ್ ಏನಿದೆ 40% ಅದನ್ನು ನೀವು ಜೋಳ, ಕಾಳು ಕಡ್ಡಿ ಅದನ್ನೆಲ್ಲ ಹಾಕ್ಬೋದು. ನೋಡಿ, ಇದು ಸ್ಪ್ರೌಟ್ಸ್ ಅಂತಾರೆ. ಸ್ಪ್ರೌಟ್ಸ್ ಅಂದರೆ ಗೊತ್ತಾ, ಅಂದರೆ ಇದು ಭತ್ತದ ಸ್ಪ್ರೌಟ್ಸ್, ಇದು ಮೊಳಕೆ ಕಾಳು. ಇದನ್ನು ಕೂಡ ಹಾಕ್ತೀವಿ. ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇದನ್ನು ಸೇಮ್ ಎಗ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ನಾವು 1 kg ಏನಾದರೂ ನಾವು ಸ್ಪ್ರೌಟ್ಸ್ನ 1 kg ಭತ್ತ ಹಾಕಿದ್ರೆ ಅದು ಹಬ್ಬ ಒಂದು 2.5 kg ಅಷ್ಟು ವೆಯ್ಟ್ ಬರುತ್ತೆ ಒಂದು 3-4 ಡೇಸ್ಗೆ. ಇದರ ಪರಿಣಾಮವಾಗಿ ಹೊಟ್ಟೆ ನೋಡಿ ಎಷ್ಟು ಸಿಕ್ಕಿದೆ ಅಂದರೆ ಇವತ್ತು ಅಬೌವ್ 40 to 50 eggs. ಮೊನ್ನೆ ಎಲ್ಲ ಕಮ್ಮಿ 30 eggs ಸಿಕ್ತು, ಇವಾಗೆಲ್ಲ 40 to 50 eggs ಸಿಕ್ಕಿದೆ. ಎಲ್ಲ ಪ್ಯೂರ್ ಆರ್ಗ್ಯಾನಿಕ್ ಎಗ್ಸ್. ನೀವು ಫಾರಮ್ ಕೋಳಿ ಮೊಟ್ಟೆ ತಿಂತೀರಲ್ಲ, ಅದೆಲ್ಲ ಡೆಡ್ ವೇಸ್ಟ್. ಇದು ಮುಂದೆ ಅದು ಒಂದೇ ಜಾಗದಲ್ಲಿ 24 ಗಂಟೆ ಕೂತ್ಕೊಂಡು ನಾವು ಹಾಕಿದ ಮೇವನ್ನ ತಿನ್ಕೊಂಡು ಕೊಟ್ಟಿರೋ ಫೀಡು ಮತ್ತು ಕೆಮಿಕಲ್ ಫೀಡಿಂದ ಬರುವಂಥ ಎಗ್ಸ್ ತಿಂದರೆ ಏನೇನು ದುಷ್ಪರಿಣಾಮಗಳು ಬೀರುತ್ತೆ ಅನ್ನೋದು ನಿಮಗೂ ಗೊತ್ತು, ಆದರೂ ನೀವು ತಿಂತಿದ್ದೀರಾ. ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಸ್ಟಾಪ್ ಹೇಟಿಂಗ್ ಬ್ರಾಯ್ಲರ್ ಚಿಕನ್ ಎಗ್ಸ್, ಈಟ್ ಕಂಟ್ರಿ ಚಿಕನ್ ಎಗ್ಸ್.